ಕಮಿಟಿ ಹಾಗೂ ವಿವಿಧ ದಲಿತ ಸಂಘಟನೆ ಮುಖಂಡರು ಈ ಒಂದು ವೃತ್ತಿಪರ ವಿದ್ಯಾಪೀಠ ತಾಲೂಕಿನ ಕಾರ್ಮಿಕ ಇಲಾಖೆಗೆ ಕಾರ್ಯನಿರ್ವಹಿಸುತ್ತಿರುವ ಇಒ ಅಂದರೆ ಕಂಪ್ಯೂಟರ್ ಆಪರೇಟರ್ಗಳು ತಮ್ಮ ಮನಸ್ಸಿಗೆ ಬಂದಂತೆ ಕೂಲಿ ಕೆಲಸ ಮಾಡದೇ ಇರುವ ವ್ಯಕ್ತಿಗಳನ್ನು ಕೂಲಿ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಮಂಡಳಿಯಿಂದ ಗುರುತಿನ ಚೀಟಿ ನೀಡಿ ಅವರಿಂದ ಹಣ ಸುಲಿಗೆ ಮಾಡುತ್ತಾರೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಕೇಳಿ ಅರ್ಜಿದಾರರು ಮದುವೆಗೆ ಅಂತ ಅರ್ಜಿ ಹಾಕಿದರೆ ಅದನ್ನು ಕೋರ್ಟು ನೆಪವೊಡ್ಡಿ ತಿರಸ್ಕಾರ ಮಾಡುತ್ತಾರೆ ಮತ್ತು ಸರ್ಕಾರದಿಂದ ಬರುವ ಕೆಟ್ಟವನ್ನು ಸಹ ಯಾರಿಗೆ ಹೇಳದೆ ತಮ್ಮ ಮನಸ್ಸಿಗೆ ಬಂದವರಿಗೆ ಹೇಳಿ ಸದರಿ ಸೌಲಭ್ಯಗಳಿಂದ ನಿಜವಾದ ಕೂಲಿ ಕಾರ್ಮಿಕರನ್ನು ವಂಚಿತರನ್ನಾಗಿ ಮಾಡುತ್ತಾರೆ ಮತ್ತು ಹೊಸದಾಗಿ ಬಂದ ಕಾರ್ಮಿಕ ನಿರೀಕ್ಷಿತ ಅಧಿಕಾರಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಅವರಿಗೂ ಸಹ ದಿಕ್ಕು ತಪ್ಪಿಸಲು ಕೆಲಸ ಮಾಡುತ್ತಿದ್ದಾರೆ. ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದರೂ ಸಹ ಸದರಿ ಯೋಜನೆಗಳಲ್ಲಿ ನಿಜವಾದ ಫಲಾನುಭವಿಗಳ ಮೇಲೆ ಬರೆ ಎಳೆದಂತಾಗಿದೆ ಮತ್ತು ಈ ಇಬ್ಬರು ಡಿಇಒಗಳು ಸ್ಥಳೀಯ ಮುದ್ದೇಬೇಳ ತಾಲೂಕಿನವರಾಗಿದ್ದು ತಮ್ಮ ಮನಸ್ಸೋಚ್ಛೆಯಂತೆ ಯಾರಿಗೂ ಅಂಜದೆ ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ. ಕಾರಣ ಇಬ್ಬರು ಡಿಇಒಗಳನ್ನ ಕೂಡಲೇ ಇಲ್ಲಿಂದ ಬೇರೆ ಕಡೆ ವರ್ಗಾಯಿಸಿ ನಕಲಿ ಗುರುತಿನ ಚೀಟಿಗಳನ್ನು ಪತ್ತೆ ಹಚ್ಚಿ ಅತಿ ಶೀಘ್ರದಲ್ಲಿ ಬೇರೆ ತನಿಖಾಧಿಕಾರಿಗಳನ್ನು ನೇಮಿಸಬೇಕು. ಒಂದು ವೇಳೆ ತಾವು ಏನಾದರೂ ಕಾಲವಿಳಂಬ ಮಾಡಿದರೆ 15 ದಿನಗಳ ಒಳಗಡೆ ಸಂಬಂಧಪಟ್ಟ ಇಲಾಖೆ ಬಗ್ಗೆ ದಳಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಅಂತ ಸಾರ್ವಜನಿಕ ಮದುವೆಗೆ ಅರ್ಜಿ ಹಾಕಿದರೆ ಅದರ ಕೋರ್ಟು ನೆಪವೊಡ್ಡಿ ತಿರಸ್ಕಾರ ಮಾಡತಕ್ಕಂಥ ಕೆಲಸ ಇವತ್ತು ಸಂಬಂಧಪಟ್ಟ ಡಿಇಒಗಳು ಮಾಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಯಾರಾದರೂ ತಮಗೆ ಬೇಕಾದವರು ಬಂದ್ರೆ ಅವರನ್ನು ಕದ್ದು ಮುಚ್ಚಿ ಇಲಾಖೆಯಲ್ಲಿ ಕರೆದು ಅವ್ರ ಕಡೆಯಿಂದ ಏನು ಹಣ ವಸೂಲಿ ಮಾಡಬೇಕು ಅದನ್ನು ಮಾಡಿಕೊಂಡು ಅದನ್ನ ಏನದ ಅಪೀಲ್ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾರ್ಮಿಕ ಇಲಾಖೆ ಡಿಇಒಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಅದನ್ನ ಹೇಳುವುದರಲ್ಲಿ ಯಾವುದೂ ಸಂದೇಹವಿಲ್ಲ. ಅದಕ್ಕೆ ನಾನು ಅತಿ ಶೀಘ್ರದಲ್ಲಿ ಏನು ಇವತ್ತು ಸಂಬಂಧಪಟ್ಟಂತ ಇಲಾಖೆ ಇದೆ ಆ ಇಲಾಖೆ ಡಿಇಒ ಇರತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳ ಮೇಲೆ ಅತ್ಯಂತ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡು ಏನಿವತ್ತು ನಕಲಿ ಗುರುತಿನ ಚೀಟಿಗಳಿದ್ದಾವೆ ಅದನ್ನು ಪತ್ತೆ ಹಚ್ಚಿ ನಿಜವಾದ ಫಲಾನುಭವಿಗಳಿಗೆ ತಲುಪತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ನಾನು ಅತಿ ಶೀಘ್ರವಾಗಿ ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ ಅಂತ ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುದ್ದೇಬೇಳರ ಮುಖಾಂತರಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇನೆ.